ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದ ಪರಿಹಾರದಲ್ಲಿ ರೈತರಿಗೆ ವಂಚನೆ, ಹೋರಾಟಕ್ಕೆ ಮುಂದಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣದ ರೈತ ಸಂಘ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮದ ವತಿಯಿಂದ ರೈತರ ಜಮೀನಿನಲ್ಲಿ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದಲ್ಲಿ ಮತ್ತು ವಿದ್ಯುತ್ ತಂತಿ ಹಾದು ಹೋಗಿರುವ ಕಾರಿಡಾರ್ ಲೈನ್ನಲ್ಲಿ ಇಲಾಖೆ ರೈತರಿಗೆ ನೀಡಬೇಕಾದ ಪರಿಹಾರದಲ್ಲಿ ಸಂಪೂರ್ಣ ವಂಚನೆ ಮಾಡಿದ್ದು, ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಬಿ.ಕೆ. ವಿನೋದ್ ಕುಮಾರ್ ಗೌಡ ರವರು ಹೇಳಿದರು. ಅವರು ನಗರಕ್ಕೆ ಹೊಂದಿಕೊಂಡಿರುವ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಗೋಪಸಂದ್ರದಲ್ಲಿ ರೈತರ ಜಮೀನಿನಲ್ಲಿ ಅಳವಡಿಸಿರುವ ವಿದ್ಯುತ್ ಪ್ರಸರಣ ಗೋಪುರಗಳ ವೀಕ್ಷಣೆಗೆ ಗ್ರಾಮದ ರೈತರೊಂದಿಗೆ ರೈತರ ಜಮೀನುಗಳಿಗೆ ಭೇಟಿ ಪರಿಶೀಲನೆ ನಡೆಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಜಮೀನು ಕಳೆದುಕೊಂಡಿದ್ದಲ್ಲದೆ ಜಮೀನಿಗೆ ತಕ್ಕ ಪರಿಹಾರ ಹಣವನ್ನು ನೀಡದೆ ರೈತರಿಗೆ ಸಂಪೂರ್ಣವಾಗಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು 220/66 ಕೆವಿ ಚಿಂತಾಮಣಿ ವಿದ್ಯುತ್ ಕೇಂದ್ರದಿಂದ 220/66 ಕೆವಿ ಮಿಟೆಮರಿ ವಿದ್ಯುತ್ ಕೇಂದ್ರದವರೆಗೆ 20 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಹಾಲಿ ಇರುವ 66 ಕೆವಿ ಚಿಂತಾಮಣಿ ಇರ್ಗಂಪಲ್ಲಿ ಎಸ್ಸಿ ಲೈನ್ ಕಾರಿಡಾರ್, 66 ಕೆವಿ ಚಿಂತಾಮಣಿ ಗಂಜಿಗುಂಟೆ ಡಿಸಿ ಲೈನ್ ಕಾರಿಡಾರ್, 66 ಕೆವಿ ತಲಕಾಯಲ ಬೆಟ್ಟ ಎಸ್ಸಿ ಲೈನ್ ಕಾರಿಡಾರ್, 66 ಕೆವಿ ಗೌರಿಬಿದನೂರು ದಿಬ್ಬೂರಹಳ್ಳಿ ಇರ್ಗಂಪಲ್ಲಿ ಎಸ್ಸಿ ಲೈನ್ ಕಾರಿಡಾರ್ ಉಪಯೋಗಿಸಿಕೊಂಡು ಗೋಪುರಗಳನ್ನು ನಿರ್ಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ ಅಧಿಕೃತ ಆದೇಶದ ಪ್ರಕಾರ ರೈತರ ಜಮೀನಿನಲ್ಲಿ ಅಳವಡಿಸಿರುವ ಗೋಪುರಕ್ಕೆ ಅನುಗುಣವಾಗಿ ಮತ್ತು ಕಾರಿಡಾರ್ಗೆ ಅನುಗುಣವಾಗಿ ಭೂ ಪರಿಹಾರ ಮತ್ತು ಬೆಳೆ ಮರ ಮಾಲೀಕತ್ವದ ನಷ್ಟ ಪರಿಹಾರವನ್ನು ಸರ್ಕಾರ ನಿಗದಿಪಡಿಸಿರುವ ದರದಂತೆ ರೈತರಿಗೆ ಪರಿಹಾರ ನೀಡಬೇಕು. ಆದರೆ ಸರ್ಕಾರ ನಿಗದಿಪಡಿಸಿರುವ ಗೋಪುರಕ್ಕೆ 100% ಮತ್ತು ಕಾರಿಡಾರ್ಗೆ 60% ಪರಿಹಾರ ನೀಡಬೇಕು. ಆದರೆ ಅದಕ್ಕಿಂತ ಕಡಿಮೆ ಪರಿಹಾರವನ್ನು ರೈತರಿಗೆ ನೀಡುವುದಲ್ಲದೆ ಕೆಲ ರೈತರ ಜಮೀನಿನಲ್ಲಿ 2-3 ಗೋಪುರಗಳನ್ನು ನಿರ್ಮಾಣ ಮಾಡಿ ಕೇವಲ ಒಂದು ಗೋಪುರದ ಪರಿಹಾರದ ಮೊತ್ತ ಮಾತ್ರ ರೈತರಿಗೆ ಪಾವತಿ ಮಾಡಿ ಉಳಿದ ಹಣ ಪಾವತಿ ಮಾಡದೇ ಇರುವುದು, ಕಾರಿಡಾರ್ಗೆ ಪರಿಹಾರ ಪಾವತಿ ಮಾಡದೆ ಕೆಪಿಟಿಎಲ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ವಂಚನೆ ಮಾಡಿದ್ದಾರೆ ಎಂದು ವಿವರಿಸಿದರು. ಸರ್ವೆ ನಂಬರ್ 25ರಲ್ಲಿ ಕೆಇಬಿ ಕಾಂಪೌಂಡ್ ಗೋಡೆ ನಮ್ಮ ಜಮೀನಿಗೆ ಬಿಟ್ಟಿದೆ. ಕರೆಕ್ಟಾಗಿ 4 ಕಂಬ ಹಾಕಿದ್ದಾರೆ, 30,000 ಕೊಟ್ಟಿದ್ದಾರೆ. 30,000 ಕೊಟ್ಟು ಖಾಲಿ ಪೇಪರಲ್ಲಿ ಸೈನ್ ಹಾಕಿಸ್ಕೊಂಡು ಮತ್ತೆ ಇಂಜಿನಿಯರ್ ಬರ್ತಾರಂತ ಏನು ಈ KPTCಯಲ್ಲೂ ಆಮೇಲೆ ಈ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಭಾಳ ಮೋಸ ಮಾಡಿಬಿಟ್ಟವ್ರೆ. ಹೆಂಗ ಅಂದರೆ ಈ ಪವರ್ ಲೈನ್ ಹಾಕಬೇಕು ಅಂದರೆ ಫುಟ್ಟಿಂಗ್ ಏರಿಯಾ ಏನು ಬರ್ತದೆ, ಕಂಬ ಹಾಕೋ ಜಾಗಕ್ಕೆ 100%, ಎಷ್ಟು ಖರೀದಿ ಮಾಡಿರೋ ಜಾಗಕ್ಕೆ 100% ಅಮೌಂಟ್ ಕೊಡಬೇಕು. ಇದಕ್ಕೆ 60% ಏನೋ ಲೈನ್ ಏನೋ ಆಗದ ಲೈನ್ ಕಾರಿಡಾರ್ಗೆ 60% ಕೊಡಬೇಕು ಅಂದ್ಬಿಟ್ಟು ಎಲ್ಲ ಜಿಲ್ಲೆಗಳಿಗೂ ಆರ್ಡ್ರ್ ಆಗದೆ. ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ DC ಆರ್ಡ್ರ್ ಮಾಡೋರೆ, ಬೆಂಗಳೂರು ನಗರ ಎಲ್ಲ DC ಆರ್ಡ್ರ್ ಮಾಡೋರೆ. ಆದ್ರೂ ದೌರ್ಜನ್ಯವಾಗಿ ಖಾಲಿ ಪೇಪರ್ಗಳ ಹತ್ರ ರೈತರ ಹತ್ರ ಸೈನ್ ಹಾಕ್ಸ್ಕೊಂಡು ಖಾಲಿ ಪೇಪರ್ ಹತ್ರ ಸೈನ್ ಹಾಕ್ಸ್ಕೊಂಡು ಲೈನ್ಗಳು ಎಳ್ಕೊಂಡೋಗಿ ಭಾರಿ ಮೋಸ ಮಾಡೋರೆ. ನೋಡ್ರಿ, ಮಾವಿನ ಮರ. ಆಸ್ಪತ್ರೆಗಳು ಬಂದ್, ಪ್ರತಿಭಟನೆಗೆ ಇಳಿದ ವೈದ್ಯರು. ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಪ್ರತಿಭಟನಾ ರ್ಯಾಲಿ. ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಆಗಸ್ಟ್ 9ರಂದು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ನಗರದ ಹಾಗೂ ತಾಲೂಕಿನ ಎಲ್ಲ ಖಾಸಗಿ ಆಸ್ಪತ್ರೆಗಳು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ವೈದ್ಯರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿ ಸೇರಿ ಕಿಡಿಗೇಡಿಗಳ ವಿರುದ್ಧ ಘೋಷಣೆಗಳು ಕೂಗುತ್ತಾ ಪ್ರತಿಭಟನಾ ರ್ಯಾಲಿ ಮಾಡಿದರು. ನಂತರ ನಗರದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಮೆಹಬೂಬಾಷಾ, ಡಾಕ್ಟರ್ ಜಯಂತಿ, ಡಾಕ್ಟರ್ ಯಾಸ್ಮಿನ್, ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೇ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಹೇಯ ಕೃತ್ಯ. ಜೊತೆಗೆ ಸಾಕ್ಷ್ಯವನ್ನು ನಾಶಪಡಿಸಲು ಕಿಡಿಗೇಡಿಗಳು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ, ತುರ್ತು ವಿಭಾಗ, ಶುಶ್ರೂಷೆ ಕೇಂದ್ರ, ವೈದ್ಯಕೀಯ ಯಂತ್ರೋಪಕರಣ, ಪೀಠೋಪಕರಣ, ಔಷಧಿ ಕೇಂದ್ರ, ಹೊರರೋಗಿ ವಿಭಾಗ ಹಾಗೂ ಇತರೆ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆ. ಆಕಸ್ಮಿಕ ಅಥವಾ ಯಾರೋ ಒಬ್ಬರು ಮಾಡಿರುವ ಕೃತ್ಯವಲ್ಲ, ಪೂರ್ವ ನಿಯೋಜಿತ ಕೃತ್ಯದಂತೆ ಕಾಣುತ್ತಿದೆ. ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು. ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನು ನಡೆಸಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ತಾಲೂಕು IMA ವತಿಯಿಂದ 1 ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ವೈದ್ಯರು ಮತ್ತು ಕ್ಲಿನಿಕ್ಗಳ ಮೇಲೆ ಹಿಂಸಾಚಾರ ಮತ್ತು ದುಷ್ಕೃತ್ಯಗಳನ್ನು ನಡೆಸುವವರಿಗೆ ಕಠಿಣ ಶಿಕ್ಷೆ ನೀಡುವ ಕಾನೂನು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು
ಸಲ್ಲಿಸಲಾಯಿತು. ಆಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಎಲ್ಲಾ ಸಿಬ್ಬಂದಿ ವರ್ಗದವರು ಇವತ್ತು ಈ ಘಟನೆಯನ್ನ ನಾವು ಖಂಡಿಸೋದಕ್ಕಾಗಿ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನೆ ಸುಮಾರು ದಿನಗಳಿಂದ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಮಹಿಳೆಯರ ಮೇಲೆ, ಡಾಕ್ಟರ್ಸ್ ಮೇಲೆ ನಡೀತಾನೆ ಇದೆ. ಆದ್ರೂ ಯಾವುದೇ ರೀತಿಯ ಒಂದು ನಿರ್ಧಾರಾತ್ಮಕವಾದ ಒಂದು ಕಾನೂನನ್ನ ಇನ್ನೂ ಸರಿಪಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಆಗಿಲ್ಲ. ಇದು ಬಹಳ ಒಂದು ವಿಷಾದನೀಯ ಸಂಗತಿ. ಈ ಘಟನೆ ನಡೆದು ಇಷ್ಟು ದಿನ ನಡೆದಿದ್ರು ಆಕೆಯ ಮೇಲೆ ತೊಂದರೆ ಮಾಡಿ, ಅತ್ಯಾಚಾರ ಮಾಡಿ, ಮತ್ತೆ ಆಕೆಯನ್ನ ಹತ್ಯೆಯನ್ನ ಮಾಡಿರೋರಲ್ಲಿ ಒಬ್ರು ಮುಂದೆ ಬಂದು ಆತನನ್ನ ಅರೆಸ್ಟ್ ಮಾಡಿದಾರೆ ಅಷ್ಟೇ ಹೊರತು ಇನ್ನೂ 4 ರಿಂದ 5 ಜನ ಯಾರ್ಯಾರು ಅಪರಾಧಿಗಳಿದ್ದಾರೆ, ಅಪರಾಧಿಗಳು ಇನ್ನೂ ತಲೆಮರೆಸಿಕೊಂಡು ಅವರಿಗೆ ರಾಜಕೀಯ ಮತ್ತೆ ಅಲ್ಲಿನ ಹಣದ ಸಹಾಯ ಮತ್ತೆ ಅಲ್ಲಿರೋ ಎಲ್ಲ ವರಿಷ್ಠರ ಸಹಾಯ, ಯಾರ್ಯಾರ ಸಹಾಯ ಇದೆಯೋ ಅಂತೂ ಅತ್ಯಾಚಾರಿಗಳು ಮತ್ತೆ ತೊಂದರೆ ಮಾಡಿರೋರು, ಕೊಲೆಗಡಕರು